ಎಲ್ಲ ಎಷ್ಟಿದೆ ಅಂದ್ರೆ ನನಗೆ ನೀನ್ ಮೂವಿಗೆ ಈ ಮಾಲ್ ಬುಕ್ ಮಾಡೋದು ಈ ಸೀಟ್ಗೋಸ್ಕರನೇ ಅಲ್ವಾ? ಹಾಯ್. ವೀಕೆಂಡ್ ಅಲ್ಲಿ ಮೇಂಟೈನ್ ಮಾಡ್ಲೇಬೇಕು. ಇವಾಗ ಮರ್ಯಾದೆ ಪ್ರಶ್ನೆ, ನನ್ನ ಮರ್ಯಾದೆ ತೆಗಿಬೇಡ ಪ್ಲೀಸ್. ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ. ನಾನು ಇವಾಗ ಹೋಗ್ತಿರೋಂಥ ಒಂದು ಸ್ಪೆಷಲ್ ಏರಿಯಾ ಯಾವುದು ಅಂತ ನೀವು ಗೊತ್ತಿದ್ರೆ ಕಾಮೆಂಟ್ ಹಾಕಿ. ಎಷ್ಟು ಚೆನ್ನಾಗಿದೆ ಇದು. ನಾನು ಹೋಗ್ಬಿಡ್ಲಾ? ಚಾನಲ್ನ ಹೀರೋ ಇಲ್ಲಿ ಅಂತ ಎಲ್ಲ ಕೇಳ್ತಾ ಇದ್ರಲ್ಲ, ಇಲ್ಲಿದ್ದಾರೆ ನೋಡಿ ನಮ್ಮ ಹೀರೋ. ಬ್ಲಾಗ್ ಸ್ಟಾರ್ಟ್ ಮಾಡಿ ಒಂದು ವಾರ ಆಯ್ತು. ಬಾ ವಿಡಿಯೋಗೆ ಅಂತ ಹೇಳಿದ್ರು ಬಂದಿಲ್ಲ ಅಲ್ವಾ ನೀನು? ಏನ್ ಅಷ್ಟು ಬಿಸಿ ನೀನು? ನನ್ನ ಹೆಂಡತಿಗೆ ತಾಜ್ ಮಹಲ್ ಕಟ್ಟೋದಕ್ಕೆ 1 ಎಕರೆ ಜಾಗ ಹುಡುಕ್ತಾ ಇದೀನಿ. ಅಯ್ಯಪ್ಪ, ನೀನ್ ತಾಜ್ ಮಹಲ್ ಕಟ್ಸ್ತೀಯೋ ಕುತುಬ್ ಮಿನಾರ್ ಕಟ್ಸ್ತೀಯೋ ನಂಗೆ ಗೊತ್ತಿಲ್ಲ. ನನ್ ಕಿಚನ್ ಒಂದ್ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಡೋ ಸಾಕು ದಯಮಾಡಿ. 1 ಮಿಲಿಯನ್ ಫಾಲೋವರ್ ಇನ್ಸ್ಟಾಗ್ರಾಮ್. ಇವಾಗ ನಂಗೆ ಗೊತ್ತಿಲ್ಲ ಅದೆಲ್ಲ. 1 ಮಿಲಿಯನ್ ಆಗ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ 1 ಮಿಲಿಯನ್ ಫಾಲೋವರ್ ರೀಚ್ ಆಗು. ಕಿಚನ್ ರಿನೋವೇಷನ್ ಮಾಡ್ಕೊಡ್ತೀನಿ. ಎಲ್ಲ ಕಿಚನ್ ಟೂರ್ ಮಾಡಿ ಅಂತ ಹೇಳ್ತಾರೆ. ನನಗೆ ಯಾಕೋ ಕಿಚನ್ ಸ್ವಲ್ಪ ರಿನೋವೇಷನ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ. 1 ಮಿಲಿಯನ್ ರೀಚ್ ಆಗಿ 1 ಮಿಲಿಯನ್ ರೀಚ್ ಯಾವಾಗ ಆಗೋದು ನಾನು? ಓಕೆ ಬಾ ಹೋಗೋಣ. ಫಸ್ಟ್ ಮೂವಿ ಹೋಗೋಣ ಬಾ. ಯಾವ ಮೂವಿ ಕರ್ಕೊಂಡು ಹೋಗ್ತಿದ್ಯಾ? ಮೂವಿಗೆ ಹೋದ್ರೆ ನಾನು ವಾರ ಇಡೀ ಮಾಡಿರೋಂಥ ಡಯಟ್ ಎಲ್ಲ ಹಾಳಾಗತ್ತಲ್ಲ. ನಮ್ಮ ಕಾರೇ ಕಾರಪ್ಪ. ಒಳಗಡೆ ಬರ್ತಿದ್ದಂಗೆ ಘಮ ಘಮ ಅನ್ನೋ ಪರಿಮಳ. ಇದು ಗೇಟ್ ಯಾರು ನಿಮ್ಮ ಅವ್ರು ಹಾಕ್ತಾರ? ನೀನು ಹೇಳ್ದಾಗ ಹಾಕ್ಪ ಅಷ್ಟೇ. ಇದು ವಿಡಿಯೋ ಎಲ್ಲ ಮಾಡ್ತಿಲ್ವಾ ನಾನು? ಜಿಮ್ ಸೆಟಪ್ ಮಾಡಿ ಮನೇಲಿ ಒಂದಿನನೂ ಇಲ್ಲಿ ವರ್ಕೌಟ್ ಮಾಡಿಸಿಲ್ವಲ್ಲ ನೀನು? ಯಾವಾಗ ವರ್ಕೌಟ್ ಮಾಡಿಸ್ತೀಯ ಇಲ್ಲಿ? ಈ ಕಡೆ ಹೋಗೋದಲ್ಲ ನಾವು? ಇಲ್ಲೇ ಒಂದಿನ ವರ್ಕೌಟ್ ಮಾಡೋಣ. ಮಾಡೋಣ. ಫಸ್ಟ್ ಡಸ್ಟ್ ಕ್ಲೀನ್ ಮಾಡ್ಬೇಕು. ವಾರ ಇಡೀ ಕಷ್ಟಪಟ್ಟು ನಾನು ಡಯಟ್ ಮಾಡಿರ್ತೀನಿ. ನನ್ನ ಗಂಡ ವಾರದ ಕೊನೆಯಲ್ಲಿ ಹೊರಗಡೆ ಕರ್ಕೊಂಡೋಗಿ ಮೂವಿಗೆ ಇಂತೆಲ್ಲ ಕರ್ಕೊಂಡೋಗಿ ನನ್ನ ಡಯಟ್ ಎಲ್ಲ ಹಾಳು ಮಾಡಿಸಿ. ನಾನೆಲ್ಲ ಹಾಳು ಮಾಡಿಸ್ತೀನಿ, ನೀನೇ ತಾನೇ ತಿನ್ನೋದು. ನಂಗೆ ಹೋದ್ರೆ ತಿನ್ಬೇಕು ಅನ್ಸುತ್ತೆ, ನಾನೇನ್ ಮಾಡ್ಲಿ? ಅದಕ್ಕೇನೆ ನಾನು ಹೊರಗಡೆನೆ ಹೋಗ್ತಾ ಇಲ್ಲ. ಈ ವಾರ ಪೂರ್ತಿ ಫುಲ್ ಸ್ಟ್ರಿಕ್ಟ್ ಡಯಟ್ ಕೂಡ ಸ್ಟಾರ್ಟ್ ಮಾಡಿದೀನಿ. 50ನೇ ದಿನ ಆದ್ಮೇಲೆ ನಾನು ರಿಯಲ್ ಡಯಟ್ ಅಂತ ಸ್ಟಾರ್ಟ್ ಮಾಡಿದ್ದು. ರಿಯಲ್ ಡಯಟ್ ಇಲ್ಲ, ಪೂಚಂಡಿ ಡಯಟ್ ಸ್ವಲ್ಪ ಅಲ್ವಾ. ಇನ್ನು ಇವರು ಹೇಳೋ ತರ ಅಥ್ಲೀಟ್ಸ್ ಎಲ್ಲ ಮಾಡೋ ತರ ಎಲ್ಲ ಮಾಡಿಲ್ಲ. ಸೊ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದೀನಿ, ಬ್ಯಾಲೆನ್ಸ್ಡ್ ಆಗಿ ತಿನ್ನೋದು. ಇಲ್ಲ, ಈ ವಾರ ನಿನ್ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಒಂದು ಆಲ್ಮೋಸ್ಟ್ 2 ಸೆಂಟಿಮೀಟರ್ ಆಫ್ ಫ್ಯಾಟ್ ಲಾಸು. ಸೊ ನೀನು ಅದನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಮೇನ್ ಚಾಲೆಂಜು ನಿನಗಿರೋದು ವೀಕೆಂಡ್, ಲೈಕ್ ಸ್ಯಾಟರ್ಡೇ ಅಂಡ್ ಸಂಡೇ. ಇವತ್ತು 2 ದಿನ ಮೇಂಟೈನ್ ಮಾಡ್ಬಿಡು. ಮಂಡೆಯಿಂದ ಯುವರ್ ನಾವು ಯೂಶಲಿ ಕ್ಲೈಂಟ್ಸ್ಗಳಿಗೆಲ್ಲ ಮಂಡೇ ಅಪ್ಡೇಟ್ ಕೊಡಕ್ಕೆ ಹೇಳ್ತೀವಿ. ಯಾಕೆ ಅಂದ್ರೆ ನಾವು ಕೇಳ್ತೀವಿ ಅನ್ನೋ ಭಯದಿಂದ ಆದ್ರೂ ಅವ್ರು ಸ್ಯಾಟರ್ಡೆ ಸಂಡೇ ಸ್ವಲ್ಪ ಕಂಟ್ರೋಲಲ್ಲಿ ಇರ್ತಾರೆ ಅಂತ. ಓಕೆ, ಸೊ ಯೂಶಲಿ ಸ್ಯಾಟರ್ಡೆ ಸಂಡೇ ಬ್ರೇಕ್ ಮಾಡೋದು, ಹಾಳು ಮಾಡಿದ್ರೆ ವಾರ ಪೂರ್ತಿ ಸರಿಯಾಗಿ ಫಾಲೋ ಮಾಡಿ ವೀಕೆಂಡಲ್ಲಿ ಹಾಳು ಮಾಡ್ತಾರೆ ತುಂಬಾ ಜನ. ಸೊ ಜಸ್ಟ್ ಅದೊಂದು ಟೆಂಪ್ರರಿ, ಒಂದು 2 ವೀಕ್ಸ್ ರೆಸಿಸ್ಟ್ ಮಾಡಿಬಿಟ್ರೆ ಆಮೇಲೆ ರಿಸಲ್ಟ್ ನೋಡಿಕೊಂಡು ನೀನು ಫುಲ್ಲು ಮೋಟಿವೇಟ್ ಆಗಿ ಸ್ಟ್ರಿಕ್ಟ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀಯ ಅಷ್ಟೇ. ಸೊ ಇಲ್ಲಿ ಏನು ಇವತ್ತೇನು ತಿನ್ನೋದು ಬೇಡ ಬಿಡು. ಬೇಕಾದ್ರೆ ಒಂದು ಬ್ಲ್ಯಾಕ್ ಕಾಫಿ ಆ ಥರ ಏನಾದ್ರು ತಗೋಣ. ಬ್ಲ್ಯಾಕ್ ಕಾಫಿ ಬೇಕಾದ್ರೆ ಸ್ಟೀಮ್ಡ್ ಪನೀರ್, ಚಿಕನ್ ಆ ಥರ ಏನಾದ್ರು ಸಿಕ್ಕಿದ್ರೆ ಥಿಯೇಟರ್ ಮಾಡ್ತಾರ. ಬಟ್ ಈ ತರ ನಮ್ ತರದವ್ರು ಹೆಲ್ದಿ ಆಗಿ ತಿನ್ಬೇಕು ಅನ್ನೋರು ಕೂಡ ಯಾರು ತಿನ್ನಲ್ಲ. ಆ ಥರ ಹೆಲ್ದಿ ಏನಿಲ್ಲ, ಸ್ಟೀಮ್ಡ್ ಆಪ್ಷನ್ ಎಲ್ಲ ಇಟ್ರೆ ಹೋಗೋದೇ ಇಲ್ಲ ಅಂತಾರ ಅವರು. ಅರ್ಥ ಆಯ್ತಾ? ಅವ್ರಿಗೆ ಸೇಲ್ ಆಗಲ್ವೇನೋ ಅಲ್ಲ ಪಾಪ. ಫ್ರೈಡೇ ತಿನ್ನೋದು ಎಲ್ಲರೂ ಫ್ರೈಡ್. ಆಕ್ಚುಲಿ ನಮ್ಮನೇಲಿ ತುಂಬಾ, ನೀನ್ ನಂಬ್ತೀಯೋ ಬಿಡ್ತೀಯೋ, ನಾನು ಚಕ್ಲಿ ಎಲ್ಲ ಮಾಡದ್ನಲ್ಲ, ಅದಾದ್ಮೇಲೆ ಯಾವ್ದು ಫ್ರೈಡೇ ಮಾಡಿಲ್ಲ. ಚಕ್ಲಿ ಮಾಡಿ 1.5 ವರ್ಷ ಆಯ್ತಾ. ಸೊ ಫ್ರೈಡ್ ಫುಡ್ಡೇ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ. ಅದಕ್ಕೆ ತಾನೇ ಮೊನ್ನೆ ನಮ್ಮ ರಿಪೋರ್ಟ್ ಅಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಬಂದಿದೆ. ಫುಲ್ ಹ್ಯಾಪಿ. ಸೊ ರಿಪೋರ್ಟ್ ಏನಾಯ್ತು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಏನಾಯ್ತು ಹೇಳ ನೀನೆ? ಏನಿಲ್ಲಪ್ಪ, ನಾರ್ಮಲ್ ಆಗಿ ಇದೆ. HbA1c ಇಟ್ಸ್ ವಾಟ್ ಲೈಕ್ 4.8 4.9 ಇದೆ ಅಲ್ಲ ನಿಂದು. ಮತ್ತೆ ಥೈರಾಯ್ಡ್ ಪ್ರೊಫೈಲ್ ನಾರ್ಮಲ್ ಇದೆ. ಕೊಲೆಸ್ಟ್ರಾಲ್ ಜೆನೆಟಿಕಲಿನೇ ನಿಮ್ದು ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಅದು ಈ ಸಲ ಸ್ವಲ್ಪ ಬೆಟರ್ ಆಗಿದೆ ಕಂಪೇರ್ ಟು ಇದು. ಬಟ್ ಬೈ ದ ಟೈಮ್ ನಿನ್ ಗೋಲ್ ರೀಚ್ ಆಗೋದ್ರೊಳಗಡೆ
ಎಲ್ಲ ಸರಿ ಹೋಗಿರುತ್ತೆ. ಅದೇ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಫಸ್ಟ್ ಡೇ ಸೆಕೆಂಡ್ ಡೇ ನಾನು ಯೂಶಲಿ ಎಷ್ಟೋ ವರ್ಷಗಳಿಂದ ವರ್ಕೌಟ್ ಮಾಡ್ತಾ ಇದ್ದೀನಿ, ಬಟ್ ನಂಗೆ ನಿಜವಾಗ್ಲೂ ಒಂದು ಪುಷಪ್ ಮಾಡಕ್ ಬರ್ತಿರ್ಲಿಲ್ಲ. ಇವರೆಲ್ಲ ಬೈತಾ ಇದ್ರು ನಂಗೆ ಇಷ್ಟು ವರ್ಷದಿಂದ ಮಾಡ್ತೀವಿ ಪುಷಪ್ಸ್ ಮಾಡಲ್ಲ ಅಂತ. ಸೀರಿಯಸ್ ಆಗಿ ನಾನೇನ್ ಗೊತ್ತಾ, ಕ್ಯಾಮ್ರಾ ಇಟ್ಟು ಮಾಡ್ತೀನಲ್ಲ, ಅದು ರೀಟೇಕ್ ಆಗಿ ಮಾಡ್ತಾ ಇರ್ತೀನಿ. ಈ ಆಂಗಲಿಂದ ಚೆನ್ನಾಗಿರುತ್ತೆ, ಆ ಆಂಗಲಿಂದ ಚೆನ್ನಾಗಿ ಬರುತ್ತೆ ಅಂತ ನಂಗೆ ಮಾಡಿ ಪ್ರಾಕ್ಟೀಸ್ ಮಾಡಿ ಅಡಿಕ್ಟೆಡ್ ಇವಾಗ. ಸೊ ಚೆನ್ನಾಗಿ ಇವಾಗ ಮಾಡ್ತೀನಿ. ಒಂದ್ ಮಾಡೋದಕ್ಕೂ ಕಷ್ಟ ಆಗ್ತಿತ್ತು, ಬಟ್ 7 ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ತೀನಿ. ಇವತ್ತು 8ರಿಂದ 9 ಮಾಡಿದೀನಿ. ಅಂಡ್ ಸೂಪರ್ ಖುಷಿ ಆಗ್ತದೆ. ಬೈ 177 ಡೇಸ್ ಚಾಲೆಂಜ್ ಮುಗಿಯೋಷ್ಟರಲ್ಲಿ ಇಷ್ಟು ಅಟ್ಲೀಸ್ಟ್ ಮಿನಿಮಮ್ 20 ಮಾಡ್ತೀನಾ. 10 ಇನ್ಪರ್ಫೆಕ್ಟ್ ಆಗಿ ಮಾಡೋದಕ್ಕಿಂತ 1 ಪರ್ಫೆಕ್ಟ್ ಆಗಿ ಹೌದು ಅನ್ನೋ ತರ. ಓಕೆ, ಸೊ ಅದು ಪರ್ಫೆಕ್ಷನ್ ಇಂಪ್ರೂವ್ ಮಾಡ್ಕೋಬೇಕಿನ್ನ. ಬಟ್ ಎನಿವೇ, ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಹೆಂಗ್ರೋ ವ್ಲಾಗ್ ಎಲ್ಲ ಮಾಡ್ತಾರೆ. ನಂಗೆ ಇಷ್ಟಕ್ಕೆ ಕೈ ಹಿಡ್ಕೊಂಡು ಫುಲ್ ಕೈಯೆಲ್ಲ ನೋಡ್ತಾರೆ. ನಂಗೆ ಆಕ್ಚುಲಿ ವ್ಲಾಗ್ ಮಾಡೋದು ಹೆಂಗೆ ಏನೂ ಗೊತ್ತಿಲ್ಲ. ಹೌದು, ನಂಗೆ ತುಂಬಾ ಇಷ್ಟಕ್ಕೆ ಕೈ ನೋವ್ತದೆ. ವ್ಲಾಗ್ ಮಾಡಿ ಕೈಯೆಲ್ಲ ಏನಾದ್ರು ಈ ಕೈ ಫುಲ್ ನೋವು ಬಂದ್ಬಿಟ್ರೆ ಕಷ್ಟ. ಆಮೇಲೆ ನನಗೆ ನನ್ನ ಹೆಂಡತಿ ದೊಡ್ಡ ವ್ಲಾಗರ್ ಆಗಬೇಕು ಅಂತ ಇಷ್ಟ. ಓಕೆ, ನನಗೆ ನಿಜ ಐ ಆಮ್ ಬಿಟ್ ಆಫ್ ಇಂಟ್ರೋವರ್ಟ್. ಹೊಸದಾಗಿ ಏನೋ ಬಂದಿದೆ ಓಟ್ರೋವರ್ಟ್ ಅಂತೆ. ಅಂದ್ರೆ ಬೇಸಿಕಲಿ ನಮ್ಗೆ ಇಷ್ಟ ಆಗಿರೋರ ಜೊತೆ ನಾನು ಎಕ್ಸ್ಟ್ರೋವರ್ಟ್, ಜನರಲ್ ಆಗಿ ಇಂಟ್ರೋವರ್ಟ್. ಸೊ ಹಂಗಿರ್ಬೇಕಾದ್ರೆ ನಮಗೆ ಸ್ವಲ್ಪ ಲಾಗಲ್ಲಿ ಕಿಸ್ಕೊಂಡು ಆಗಲ್ಲ ಅನ್ಸುತ್ತೆ ಅದು. ಬಟ್ ನೋಡೋಣ. ಬಟ್ ಇನ್ಫಾರ್ಮೇಶನ್ ಏನಾದ್ರು ಫುಲ್ ಅಗ್ರೆಸಿವ್ ಆಗಿ ಇದ್ರೆ ಸಾಕು, ನೀನು ಬಿಡೋದೇ ಇಲ್ಲ, ಮಾತೇ ಮುಗಿಯತಿಲ್ಲ. ಅದು ಬೇರೆ, ಬಟ್ ಅದು ಇನ್ಫಾರ್ಮೇಶನ್. ಮನೇಲಿ 1000 ಬುಕ್ ತಂದಿಟ್ಟಿದ್ಯಲ್ಲ, ಮತ್ತಿನ್ನೇನು ಓದ್ದೆ. ಅದೇ ಬುಕ್ ಓದಿ ಇನ್ಫಾರ್ಮೇಶನ್ ಬಗ್ಗೆ ಮಾತಾಡೋ ಅಂದ್ರೆ ಬಾಯೇ ಮುಚ್ಚಲ್ಲ. ಯಾರೋ ಯಾಕೆ ನೀನ್ ಡೌಟ್ ಕೇಳಲ್ಲ ಡ್ಯಾಡಿ ಹತ್ರ ಅಂತ ಕೇಳಿದ್ರೆ, ಅಯ್ಯೋ ಡ್ಯಾಡಿ ಒಂದ್ ಚಿಕ್ಕದ್ ಕೇಳಿದ್ರೆ 1 hour ಅದ್ರಲ್ಲಿ ಏನಂದ್ಲ ನೆನೆ ಲೆಕ್ಚರ್ ಕೊಡುತ್ತೆ 1 hour ಡ್ಯಾಡಿ ಅದ್ರ ಬಗ್ಗೆ ಅಂತ ಕೇಳ್ತಾ ಇದ್ಲ. ಆತರ ಚಿಕ್ಕದಾಗಿ ಏನಾದ್ರು ಮಕ್ಳು ಒಂದು ಚಿಕ್ಕ ಡೌಟ್ ಕೇಳಿದ್ರು ಅದನ್ನ ಎಲಾಬ್ರೇಟ್ ಮಾಡಿ ಅವ್ರ ತಲೆಯಲ್ಲಿ ಹೋಗಿ ಕುತ್ಕೋಬೇಕು. ಅಲ್ಲಿವರೆಗೂ ಬಿಡೋದಿಲ್ಲ. ಆ ತರ ಪಾರ್ಟಿ. ಸೊ ಅಲ್ಲ ಲಾಂಗ್ ಮಾಡ್ಬೇಕಾದ್ರೆ ಈ ತರ ಒಂದು ಲೈಟ್ ಫಿಕ್ಸ್ ಮಾಡ್ಕೋತಾರಲ್ಲ, ಆ ತರ ಎಲ್ಲ ಏನಾದ್ರು ಟ್ರೈ ಮಾಡೋಣ ನಾವು. ನಾನಿವಾಗ ಹೋಗ್ತಿರೋಂತ ಒಂದು ಸ್ಪೆಷಲ್ ಏರಿಯಾ ಯಾವ್ದು ಅಂತ ನೀವು ಗೊತ್ತಿದ್ರೆ ಕಾಮೆಂಟ್ ಹಾಕಿ. ತುಂಬಾ ಜನಕ್ಕೆ ಇದು ಒಂದು ವಾಕಿಂಗ್ ಸ್ಪಾಟ್ ಆಗಿದೆ. ಯಾರ್ಯಾರು ಇಲ್ಲಿ ವಾಕಿಂಗ್ ಮಾಡ್ತೀರಾ ಅನ್ನೋರು ಒಂದು ಕಾಮೆಂಟ್ ಹಾಕಿ ನೋಡೋಣ. ನಾವು ಮೊದ್ಲೆಲ್ಲ ಇಲ್ಲಿ ತುಂಬಾ ವಾಕ್ ಮಾಡ್ತಾ ಇದ್ವಿ, ಬಟ್ ಇವಾಗ ಬರ್ತಾ ಇಲ್ಲ. ಮನೆ ತಾನೇ ಒಂದು ಪಾರ್ಕ್ ಆಗಿದೆ, ಸೊ ಅಲ್ಲೇ ಮಾಡ್ಕೋತೀವಿ. ಬಿಟ್ರೆ ಮನೇಲೆ ಥ್ರೆಡ್ ಮಿಲ್ ಇದೆ, ಸೊ ಅದ್ರಲ್ಲೇ ಮಾಡ್ಕೋತೀವಿ. ಬಟ್ ಇಲ್ಲಿ ಬಂದು ವಾಕ್ ಮಾಡೋ ಮಜಾನೇ ಬೇರೆ ಅಲ್ವಾ. ಅಟ್ಲೀಸ್ಟ್ ಬೆಂಗಳೂರಲ್ಲಿ ಏನಾದ್ರು ಸ್ವಲ್ಪ ಕಾಡು ಹಸಿರು ಏನಾದ್ರು ಉಳಿದಿದೆ ಅಂದ್ರೆ ಈ ಜಾಗದಲ್ಲಿ ಮಾತ್ರ. ಖಂಡಿತ ಅದಂತೂ. ಅಲ್ಲ, ಆ ಕಡೆ ಲಾಲ್ಬಾಗಲ್ಲೆಲ್ಲ ಇರ್ಬೋದು, ಬಟ್ ನಮ್ಮ ಈ ಕಡೆ ವಿಜಯನಗರ, ರಾಜಾರಾರ್ ನಗರ ಈ ಕಡೆ ಎಲ್ಲ ಸ್ವಲ್ಪ ಇರೋದ್ರಲ್ಲಿ ಇಲ್ಲಿ ಸ್ವಲ್ಪ ಗ್ರೀನ್ರಿ ಉಳ್ಕೊಂಡಿದೆ. ಸ್ವಲ್ಪ ಮರ, ನಮ್ಗೆ ಆಕ್ಸಿಜನ್ ಬೇಕಲ್ಲ. ಸೊ ಎಷ್ಟು ಚೆನ್ನಾಗಿದೆ ನೋಡೋ ಜಾಗ. ಬಟ್ ನನ್ನ ಕಾರ್ಗೆ ಅಲ್ಲಿ ಡಗಾಡಗ ಹೊಡ್ಕೊಳತ್ತೆ. ಅದ್ ಏನಕ್ಕೆ ಅಷ್ಟೊಂದು ದೊಡ್ಡ ಹಂಪ್ ಮಾಡವ್ರ ದೇವರಿಗೆ ಗೊತ್ತು. ಸ್ಲೋ ಡೌನ್ ಅದು ಏನ್ ಸ್ಲೋ ಡೌನ್, ಏನ್ ಚಿಕ್ಕದಿಲ್ಲ ಅದು. ಅದು ಯಾವ್ದೋ ಒಂದು ಡೈನಾಸರ್ ನ ಊತಿರೋ ತರ ಇದೆ ಅದು. ಏನ ಸ್ಲೋ ಡೌನ್ ಮಾಡೋದಕ್ಕಿಂತ ಹಂಪ್ಸ್ ಇಟ್ರೆ ಎಲ್ಲಾ ಕಡೆ ಇವನು ಡೈನೋಸರ್ ನ ಊತಿಟ್ಟಿರೋದು ಅಂತ ಹೊಸದು ಇದ್ ಮಾಡ್ತದಾನೆ. ಅಂದ್ರೆ ಚಿಕ್ಕದಾಗಿ ಇರಲ್ಲ, ಫುಲ್ ಇಲ್ಲೋಡು ಇಷ್ಟ ದೊಡ್ಡಕ್ಕೆ. ನಾರ್ಮಲ್ ನಮ್ದು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇದೆ. ಹೆಣ್ಮಕ್ಳದು ಈ ತರ ವಾರ ಪೂರ್ತಿ ಡಯಟ್ ಮಾಡಿ ಸ್ಯಾಟರ್ಡೆ ಸಂಡೇ ಹಾಳಾಗಂತದ್ರ ಕ್ಯಾಟಗರಿಗೆ ನೀವು ಬಂದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಅಥವಾ ಇಲ್ಲ ನಾನು ವೀಕೆಂಡ್ ಅಲ್ಲೂ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ಅಂತ ಅನ್ನೋರು ಕೂಡ ಕಾಮೆಂಟ್ ಅಲ್ಲಿ ತಿಳಿಸಿ. ವೀಕೆಂಡ್ ಅಲ್ಲಿ ಮೇಂಟೈನ್ ಮಾಡ್ಲೇಬೇಕು. ಇವಾಗ ಮರ್ಯಾದೆ ಪ್ರಶ್ನೆ, ನನ್ ಮರ್ಯಾದೆ ತೆಗಿಬೇಡ ಪ್ಲೀಸ್. ಇಲ್ಲ ತೆಗಿಯಲ್ಲ, ಮರ್ಯಾದೆ ತೆಗಿಯಲ್ಲ. ಹಬ್ಬಬ್ಬ ಅಂದ್ರೆ ನನ್ಗೊಂದು ಕಾಫಿ ಮಾತ್ರ ಕೊಡ್ಸ್ಬಿಡು ಸಾಕು. ಓಕೆನಾ? ಬ್ಲ್ಯಾಕ್ ಕಾಫಿ ಇದ್ರು ಓಕೆ. ನಾವ್ ಆಕ್ಚುಲಿ ಮೊದ್ಲೆಲ್ಲ ಮೂವಿ ಅಂದ್ರೆ ಒರಾಯನ್ ಮಾಲ್, ಮಂತ್ರಿ ಮಾಲ್ ಅಂತೆಲ್ಲ ಹೋಗ್ತಾ ಇದ್ವಿ. ಇವಾಗ ನಮ್ಮ ಏರಿಯಾದಲ್ಲೇ ಒಳ್ಳೊಳ್ಳೆ ಮಾಲ್ಸ್ ಎಲ್ಲ ಆಗಿದೆ. ಗ್ಲೋಬಲ್ ಮಾಲ್ ಅಂತೆ, ಆ ಮಾಲ್ ಅಂತೆ. ನಮಗೇನು ಬೇಗ ಮನೆಗೆ ಹೋಗ್ಬೇಕಷ್ಟೇ. ಇವತ್ತು ನಾವು ಬಂದಿರೋದು ಗ್ಲೋಬಲ್ ಮಾಲ್. ಗ್ಲೋಬಲ್ ಮಾಲ್ ನಾಯನಹಳ್ಳಿ ಹತ್ರ ಬರುತ್ತೆ. ಯಾವಾಗ್ಲೂ ಮೂವಿಗೆ ಲೇಟ್ ಆಗಿ ಬರ್ತಿದ್ವಿ, ಇವತ್ತು ಬೇಗ ಬಂದಿದೀವಿ. ಬಿಕಾಸ್ ಏನೋ ನೀನ್ ಶಾಪಿಂಗ್ ಮಾಡ್ಬೇಕಾ? ಇಲ್ಲಪ್ಪ, ನೋ ಶಾಪಿಂಗ್. ಲಾಸ್ಟ್ ಟೈಮ್ ಮಾಡಿರೋ ಶಾಪಿಂಗ್ ಬ್ಯಾಗ್ ಇನ್ನೂ ಓಪನ್ ಮಾಡಿಲ್ಲ. ಹೊಸ ಬಡಪ್ಪ. ನಾನು ಕರ್ಡ್ ಸ್ಟೋರ್ ಹೋಗ್ತೀನಿ. ಯಾಕೆ ಗೊತ್ತಾ, ಲಾಸ್ಟ್ ಟೈಮ್ 2 ಪ್ಯಾಂಟ್ ತಗೊಂಡಿದ್ದೆ, ವರ್ಕೌಟ್ ಪ್ಯಾಂಟ್. ಸಕ್ಕದಾಗಿದೆ, ಕಂಫರ್ಟಬಲ್ ಆಗಿದೆ. ಅದಕ್ಕೆ ಮತ್ತೊಂದೆರಡು ತಗೊಬರೋಣ ಅಂತ. ಮೊದ್ಲೆಲ್ಲ ನಾನು ನಾರ್ಮಲ್ ಅದು ಇದು ಬಟ್ಟೆಗಳು ಶಾಪಿಂಗ್ ಮಾಡ್ತಾ ಇದ್ದೆ. ಅದು ಶೇಪ್ ಇತ್ತು. ಬೇಡ ಅನ್ಸುತ್ತೆ ನಂಗೆ. ಅದು ಕಂಫರ್ಟಬಲ್ ಆಯ್ತು, ತುಂಬಾ ಕಂಫರ್ಟಬಲ್ ಆಗಿದೆ. ಸರಿ, ಯಾವ್ದಾದ್ರು ಒಂದು
ನೋಡ ಯಾವುದು ಇದು ಚೆನ್ನಾಗಿ ಹ್ಮ್ ಎಮ್ ಎಮ್ಮ ಮೊದಲೇ ಯಾವ ಸೈಜ್ ಆಗ್ತಿದ್ದೆ ಮೊದಲು ಎಲ್ ಎಕ್ಸೆಲ್ ಎಲ್ ಇವಾಗ ಸ್ವಲ್ಪ ಲೂಸ್ ಆಗುತ್ತೆ ಬಟ್ ಎಮ್ ಕಂಫರ್ಟಬಲ್ ಆಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ವೆಜ್ಜನ್ ಟಿ ಶರ್ಟ್ಸ್ ಇಟ್ಕೊಂಡಿದ್ದೀನಿ. ಎಷ್ಟೇ ಟಿ ಶರ್ಟ್ಸ್ ಇದ್ರೆ ನಾನು ಹಾಕೋದು ಒಂದೇ ಬ್ಲ್ಯಾಕ್, ಯಾಕಂದರೆ ನಾನು ಇನ್ನೊಂದು ಸ್ವಲ್ಪ ಟೋನ್ ಅಪ್ ಆಗೋವರೆಗೂ ನಾನು ಬ್ಲ್ಯಾಕ್ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ನನಗೆ ಒಂಥರ ಕಾನ್ಫಿಡೆನ್ಸ್ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಬರುತ್ತೆ. 100 ಡೇಸಲ್ಲಿ ಬರ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಬಟ್ ನಂಗೆ ಯಾಕೋ ಬ್ಲ್ಯಾಕ್ ಕಲರು ಫುಲ್ ಸ್ಲೀವ್ಸೇ ತುಂಬ ಪ್ರಿಫರ್ ಮಾಡೋದು ನಾನು. ಹೊಸ ಕಲೆಕ್ಷನ್ ಯಾವ್ದು ಬಂದ್ರೂ ಅದನ್ನ ತೊಗೊಂಡ್ಬಿಡ್ಬೇಕು ನಿನಗೆ ಅಲ್ವಾ? ಎಕ್ಸೆಲ್ ಎಲ್ಲ ಡಬಲ್ ಎಕ್ಸೆಲ್ ಎಲ್ಲಿದೆ? ಚೆನ್ನಾಗಿದೆಯಾ? ಕೇಳಿ ಬೇರೆ ಸೈಜ್ ಬಟ್ ತುಂಬಾ ದೊಡ್ಡ ಎಲ್ಲ ಇಲ್ಲಿಲ್ಲ ಅಂದ್ರೆ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಬಟ್ ಆ ಡ್ರೆಸ್ ಕಾಂಬಿನೇಷನ್ ಚೆನ್ನಾಗಿದೆ ಏನೋ ಗೊತ್ತಿಲ್ಲ. ಡಿಸೈನ್ ಟ್ರೈ ಮಾಡ್ಲಾ ಇದು? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಟೇಕ್ ಇಟ್ ತಗೋ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಯಾವ್ದಾದ್ರು ಬಟ್ಟೆ ಹಾಕೊಂಡು ನಿಂಗೆ ಇಷ್ಟ ಆಗ್ಬಿಟ್ರೆ ಅದು ಇಮಿಡಿಯೇಟ್ ಆಗಿ ತಗೊಂಡ್ಬಿಡ್ಬೇಕಲ್ವಾ? ನನ್ನ ಹತ್ರ ಆಕ್ಚುಲಿ ಈ ಕಲರ್ ಒಂದ್ ಬಟ್ಟೆನೂ ಇಲ್ಲ, ನಂಗೂ ಇಷ್ಟ ಆಯ್ತು. ಇಲ್ಲೊಂದ್ ಸ್ವಲ್ಪ ಕಲೆಕ್ಷನ್ ಚೆನ್ನಾಗಿದೆ ಅಲ್ಲ. ಇವತ್ತು ಬೇಗ ಬಂದ್ವಿ ಅಂತ ಅನ್ಕೊಂಡ್ರೆ ಶಾಪಿಂಗ್ ಮಾಡ್ತಾ ಮಾಡ್ತಾ ಲೇಟ್ ಆಗೋಯ್ತು. ದಿನ ಒಟ್ಟು ಬೈಸ್ಕೊಂಡೇ ಇದ್ರೆ ಆಗದೇ ಇಲ್ಲ ಅಲ್ಲ ನನಗೆ. ನಿನ್ನ ಹತ್ರ ಬೈಸ್ಕೊಂತ ಇರ್ಬೇಕು. ಬನ್ನಿ ಮೂವಿ ಹೋಗೋಣ. Say hi. ಮೂವಿಗೆ ಬಂದ್ರೆ ವಾಟರ್ ಬಾಟಲ್ ಅಷ್ಟೇ ತಗೊಳ್ಳೋದು. 10 ರೂಪಾಯಿ ವಾಟರ್ ಬಾಟಲ್ನ 70 ರೂಪಾಯಿ ಕೊಡ್ತಾರಾ? ಮೂವಿಗೆ ಬಂದ್ರೆ ಇದೊಂದೇ ತಗೊಳೋದು. ನನ್ನ ಗಂಡ ಬೇರೆ ಏನು ತಗೊಳಲ್ಲ. ಹೆಂಗಿತ್ತು ಮೂವಿ? ಓಕೆ ಅರ್ಧ ಚೆನ್ನಾಗಿತ್ತು, ಅರ್ಧ ಚೆನ್ನಾಗಿರ್ಲಿಲ್ಲ. ಮೂವಿ ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಗಿಲ್ವಾ? ಓಕೆ ಇಷ್ಟ ನನ್ನ ಹತ್ರ ತುಂಬಾ ಇಷ್ಟ ಇಲ್ಲ ಅನ್ನೋ ತರನೂ ಇಲ್ಲ, ಇಷ್ಟ ಆಯ್ತು ಅನ್ನೋ ತರನೂ ಇಲ್ಲ. ಓಕೆ ಐ ಥಿಂಕ್ ಬೆಸ್ಟ್ ಮೂವಿ ಅಂತ ಬರೋದು ಟಾಕ್ಸಿಕ್ ಅಂತ ಅನ್ಸುತ್ತೆ. ಟಾಕ್ಸಿಕ್ಗೋಸ್ಕರ ವಿಲ್ ವೈಟ್. ಲೇಟ್ ನೈಟ್ ಆಗಿದ್ರೆ ಹಿಂಗೆ ರಾಮನಗರ ಹೋಗಿ ಫುಲ್ ಕಾಫಿ ಕುಟ್ಕೊಂಡು ಡಿನ್ನರ್ ಮುಗಿಸ್ಕೊಂಡ್ ಬರ್ತಾ ಇದ್ವಿ. ಬಟ್ ಇವಾಗ ನಾನು ಫುಲ್ ಸೀರಿಯಸ್ ಆಗಿದ್ದೀನಿ. ಈ ವೀಕೆಂಡ್ ಹಾಳು ಮಾಡ್ಬಾರ್ದು ಅಂತ ಹೇಳಿ ಮನೇಲಿ ನೆನ್ನೆ ಬಿಸಿಬೇಳೆ ಬರ್ತಿದೆ, ಅದನ್ನೇ ಹೋಗ್ತೀನಿ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನನ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಯಾವ ತರ ಕಾಂಟೆಂಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ಸಜೆಷನ್ ಅಲ್ಲಿ ತಿಳಿಸಿ ನನಗೆ. ಯಾಕಂದ್ರೆ ನಾವು ತುಂಬಾ ಹೊಸಬ್ರು. ಈ ಪ್ರ್ಯಾಂಕ್ ಮಾಡೋದು, ಕಾಮಿಡಿ ಮಾಡೋದು ಇವೆಲ್ಲ ನಮಗ್ ಗೊತ್ತಿಲ್ಲ. ನಮ್ ಲೈಫ್ ಇಷ್ಟೇ, ಆಸ್ ಸಿಂಪಲ್ ಆಸ್ ವಿ ಲುಕ್ ಅಷ್ಟೇ. ಏನ್ ಯಾವ ತರ ಫುಲ್ ಡ್ರಾಮಾ ಮಾಡ್ಬೇಕಾ, ಜಗಳ ಆಡ್ಬೇಕಾ, ನಾವು ಮಾಡ್ತಿರೋ ಸಮಾಜ ಸೇವೆನೆಲ್ಲ ಕ್ಯಾಮ್ರಾ ಮುಂದೆ ಮಾಡ್ಬೇಕಾ? ಜನರಿಗೆ ಏನೋ ಮಾಡ್ತಿದೀವಿ ಬಟ್ ಯಾವ್ದು ಕ್ಯಾಮ್ರಾ ಮುಂದೆ ಮಾಡಿಲ್ಲ ಇನ್ನೂವರೆಗೆ. ಆತರ ಮಾಡಿದ್ರೆ ಮಾತ್ರ ಜನ ಇಷ್ಟ ಪಡ್ತಾರ ಗೊತ್ತಿಲ್ಲ ನಮ್ಗೆ. ಇನ್ ಕೇಸ್ ಸೋ ಮೆನಿ ಥಿಂಗ್ಸ್ ಲೈಕ್ ಸರ್ವಿಂಗ್ ಫುಡ್ ಅದು ಇದು ಏನೇನೋ ಚಿಕ್ಕ ಪುಟ್ಟ ಮಾಡ್ತಿರ್ತೀವಿ ಬಟ್ ಯಾವ್ದು ಕ್ಯಾಮ್ರಾ ಮುಂದೆ ಮಾಡಿಲ್ಲ. ಬಟ್ ಅದೇ ಜನ ಇಷ್ಟ ಪಡ್ತಾರೆ ಅಂದ್ರೆ ವಿಲ್ ಟ್ರೈ ದಟ್. ಹೌದು. ಸೊ ಯಾವ ತರ ಕಾಂಟೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಬೇಜಾನ್ ಸ್ಪೆಷಲ್ ಆಗಿರೋಂತ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋಂತ ಕಾಂಟೆಂಟ್ ಗಳನ್ನ ನಾವು ಡೆಫಿನೆಟ್ಲಿ ಪೋಸ್ಟ್ ಮಾಡ್ತೀವಿ. See you then. Bye.